Hello everyone, welcome to Life Science School. This is the part 10th video on photophysiology or photosensory biology. In the previous video, we were discussing about photoperiodism. There we were talking about the classification of plants based on their response to light duration. So there are five types of plants which are classified based on their response to light duration. That is, first one short day plant, second one long day plant, third one day neutral plant, fourth one short day long day plant, fifth one long day short day plants. So these are the five types of plants which are classified based on their response to light duration. In the previous video we learned about short day plants. In this video we will learn other classifications. In that, first one is long day plants. Let's begin with the long day plants now. First point, these plants flower when grown on short night or long day. See, as in the name indicates, long day means here the day should be long and night should be short. What about in case of short day plants? Day should be short and night should be long. ಈ ತರ ಕಂಪ್ಯಾರಿಸನ್ ಇಂದ ಕಲಿಯೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ನ ಒಟ್ಟೊಟ್ಟಿಗೆ ಹೇಳ್ತಾ ಇರ್ತೀನಿ. ಸೊ ಶಾರ್ಟ್ ಡೇ ಪ್ಲಾಂಟ್ಸ್ ಅಂದ್ರೆ ಏನು, ಅಲ್ಲಿ ಡೇ ಶಾರ್ಟ್ ಆಗಿರ್ಬೇಕು, ನೈಟ್ ಲಾಂಗ್ ಆಗಿರ್ಬೇಕು. ಲಾಂಗ್ ಡೇ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅದ್ರ ಅಪೋಸಿಟ್, ಅಂದ್ರೆ ಡೇ ಲಾಂಗ್ ಆಗಿರ್ಬೇಕು, ನೈಟ್ ಶಾರ್ಟ್ ಆಗಿರ್ಬೇಕು. ಸೊ ಈ ಪ್ಲಾಂಟ್ಸ್ ಏನು ಯಾವಾಗ ಫ್ಲವರ್ ಆಗ್ಬಿಡ್ತವೆ, ವೆನ್ they have a short night, or you can say when they have a long day. Long day plants flower on long day. Day plants ಯಾವಾಗ ಫ್ಲವರ್ ಆಗ್ತವೆ, ಲಾಂಗ್ ಡೇ. that will become the inductive period. ಸೊ ಇಂಡಕ್ಟಿವ್ ಪೀರಿಯಡ್ ಏನು, ಅವಕ್ಕೆ ಲಾಂಗ್ ಡೇ ಪ್ಲಾಂಟ್ಸ್ ಗೆ ಲಾಂಗ್ ಡೇ ಇರಬೇಕು, ಶಾರ್ಟ್ ನೈಟ್ ಇರಬೇಕು. ಲಾಂಗ್ ಡೇ ಇಸ್ ದ ಇಂಡಕ್ಟಿವ್ ಪೀರಿಯಡ್ ಅಂಡ್ ಶಾರ್ಟ್ ಡೇ ಇಸ್ ದ ನಾನ್ ಇಂಡಕ್ಟಿವ್ ಪೀರಿಯಡ್. ವೈ ಶಾರ್ಟ್ ಡೇ? ಬಿಕಾಸ್ ಡೇ ಶಾರ್ಟ್ ಆಗ್ಬಿಡುತ್ತೆ. ಲಾಂಗ್ ಡೇ ಪ್ಲಾಂಟ್ಸ್ ಗೆ ಏನ್ ಬೇಕು, ಲಾಂಗ್ ಡೇ ಬೇಕು. ಡೇ ಇಲ್ಲೇನಾಗುತ್ತೆ, ಶಾರ್ಟ್ ಡೇ ಇಲ್ಲೇನಾಗುತ್ತೆ, ಡೇ ಶಾರ್ಟ್ ಆಗ್ಬಿಡುತ್ತೆ, ನೈಟ್ ಲಾಂಗ್ ಆಗುತ್ತೆ. ಹಾಗಾಗಿ ಸೊ ಫಾರ್ ಲಾಂಗ್ ಡೇ ಪ್ಲಾಂಟ್ಸ್ short day is a non-inductive period. Moving on to the next point, long day plants flower when exposed to light duration above a critical photoperiod. Concentrate, focus here. So long day plants again irbeku, when you are exposing to the light duration, it should be above a critical photoperiod. What about in case of short day plants? Short day plants alli irbeku, when you are exposing to the light duration, it should be below a critical photoperiod. But long days ಗೆ above ಆಗಿರ್ಬೇಕು, ಕ್ರಿಟಿಕಲ್ ಪೀರಿಯಡ್ ಗಿಂತ ಜಾಸ್ತಿ ಇರಬೇಕು. ದೀಸ್ ಪ್ಲಾಂಟ್ಸ್ ಡು ನಾಟ್ ಫ್ಲವರ್ ಇಫ್ ಎಕ್ಸ್ಪೋಸ್ ಟು ಲೈಟ್ ಡ್ಯೂರೇಷನ್ ಬಿಲೋ ಅ ಕ್ರಿಟಿಕಲ್ ಫೋಟೋ ಪೀರಿಯಡ್ ಅಂಡ್ ರಿಮೇನ್ ಇನ್ ವೆಜಿಟೇಟಿವ್ ಫೇಸ್. ನೀವೇನಾದ್ರೂ ಕ್ರಿಟಿಕಲ್ ಫೋಟೋ ಪೀರಿಯಡ್ ಗಿಂತ ಕಡಿಮೆ ಲೈಟ್ ನ ಎಕ್ಸ್ಪೋಜರ್ ಮಾಡಿದ್ರೆ ಸೊ ಅವೇನಾಗ್ತವೆ, ಫ್ಲವರ್ಸ್ ಬಿಡಲ್ಲ. ದೇ ಡು ನಾಟ್ ಫ್ಲವರ್, ದೇ ರಿಮೇನ್ ಇನ್ ವೆಜಿಟೇಟಿವ್ ಫೇಸ್. ದೇ ವಿಲ್ ನಾಟ್ ಟ್ರಾನ್ಸಿಟ್, ದೇ ವಿಲ್ ನಾಟ್ move to the next phase, that is reproductive phase, or you can say flowering phase. ಆ ಫೇಸ್ ಗೆ ಟ್ರಾನ್ಸ್ಲೇಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನೀನು ಈ ಲಾಂಗ್ ಡೇಸ್ ಗೆ ಡೇ ಲಾಂಗ್ ಬೇಕು, ಬಟ್ ನೀನ್ ಏನ್ ಮಾಡ್ತಿದ್ಯಾ, ಡೇ ಲಾಂಗ್ ನ ಕಡಿಮೆ ಮಾಡ್ತಿದ್ಯಾ, ಕ್ರಿಟಿಕಲ್ ಫೋಟೋ ಪೀರಿಯಡ್ ನ ಏನ್ ಮಾಡ್ತಿದ್ಯಾ, ರೆಡ್ಯೂಸ್ ಮಾಡ್ತಾ ಇದ್ಯಾ. ಡೇ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಇವು ಫ್ಲವರಿಂಗ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್, ಇಫ್ ನೈಟ್ ಈಸ್ ಇಂಟರಪ್ಟೆಡ್ ವಿತ್ ರೆಡ್ ಲೈಟ್ ಫ್ಲವರಿಂಗ್ ಅಕ್ಕರ್ಸ್. ಇವಾಗ ಏನಾಗುತ್ತೆ, ಈ ಲಾಂಗ್ ಡೇ ಪ್ಲಾಂಟ್ಸ್ ಗೆ ನೈಟ್ ಏನ್ ಮಾಡ್ತೀಯ, ಇಂಟರಪ್ಟ್ ಮಾಡ್ತೀಯಾ, ಡಿಸ್ಟರ್ಬ್ ಮಾಡ್ತೀಯಾ. ಏನ್ ಮಾಡ್ತೀಯಾ, ರೆಡ್ ಲೈಟ್ ನ ಅಪ್ಲೈ ಮಾಡ್ತೀಯಾ. ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಲಾಂಗ್ ಡೇ ಪ್ಲಾಂಟ್ಸ್ ಗೆ, ಶಾರ್ಟ್ ಡೇ ಪ್ಲಾಂಟ್ಸ್ ಗೆ ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳುವಂತ ಕೀ ಪಾಯಿಂಟ್ ಹೇಳ್ತಿದ್ದೀನಿ ಇಲ್ಲಿ. ಶಾರ್ಟ್ ಡೇ ಪ್ಲಾಂಟ್ಸ್ ಅಲ್ಲಿ ಏನೇನು ನಾನು ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಅದ್ರದ್ದು ಎಲ್ಲಾ ಅಪೋಸಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ದೋಸ್ ಪಾಯಿಂಟ್ಸ್ ವಿಲ್ ಬಿಕಮ್ ದ ಲಾಂಗ್ ಡೇ ಪ್ಲಾಂಟ್ಸ್. ಅಲ್ಲಿ ನಾನು ಬಿಲೋ ಅಂತ ಹೇಳ್ದೆ, ಇಲ್ಲಿ ಲಾಂಗ್ ಡೇ ಪ್ಲಾಂಟ್ಸ್ ಗೆ ಎಬೋ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಇಲ್ಲಿ ನೈಟ್ ಇಂಟರಪ್ಟ್ ಆದ್ರೆ ರೆಡ್ ಲೈಟ್ ಇಂದ ಅಲ್ಲೇನಾಗುತ್ತೆ, ಫ್ಲವರಿಂಗ್ ಆಗಲ್ಲ. ಇಲ್ಲೇನಾಗುತ್ತೆ, ಇಂಟರಪ್ಟ್ ಆದ್ರೆ ಫ್ಲವರಿಂಗ್ ಆಗುತ್ತೆ. ಯಾಕೆ? ಬಿಕಾಸ್ ಇಲ್ಲಿ ನೋಡಿ, ಪಿ ಆರ್, ಓಕೆ, ಯು ಆರ್ ಅಪ್ಲೈಯಿಂಗ್ ಅ ರೆಡ್ ಲೈಟ್ ಟು ಪಿ ಆರ್, ಇಟ್ ವಿಲ್ ಕನ್ವರ್ಟ್ ಇನ್ ಟು ಪಿ ಎಫ್ ಆರ್. ಓಕೆ, ರೆಡ್ ಲೈಟ್ ಅಂದ್ರೆ ನೀನ್ ಡೇ ಬೆಳಕನ್ನ ಕೊಡ್ತಾ ಇದೆಯಾ, ಅಂಡ್ ಪಿ ಎಫ್ ಆರ್ ಗೆ ಏನು, ಫಾರ್ ರೆಡ್ ಲೈಟ್ ನ ಅಪ್ಲೈ ಮಾಡ್ತಾ ಇದೆಯಾ, ಸೊ ಡಾರ್ಕ್ನೆಸ್. ಓಕೆ, ಸೊ ಪಿ ಎಫ್ ಆರ್ ಇದ್ದು ಪಿ ಆರ್ ಆಗಿ ಕನ್ವರ್ಟ್ ಆಗುತ್ತೆ. ರೆಡ್ ಲೈಟ್ ಏನು, ಡೇ. ಸೊ ಲಾಂಗ್ ಡೇಸ್, ಇಲ್ಲೇನ್ ಮಾಡ್ತಿದ್ಯಾ, ನೈಟ್ ನ ನೀನು ಡೇ ಆಗಿ, ಅಂದ್ರೆ ಡೇ ಕೊಡ್ತಾ ಇದೆಯಾ, ನೈಟ್ ನ ಮತ್ತೆ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ತಾ ಇದೆಯಾ, ಡೇನೇ ಮತ್ತೆ ಲಾಂಗ್ ಮಾಡ್ತಾ ಇದೆಯಾ. ಸೊ ಲಾಂಗ್ ಡೇಸ್ಗೆ ಏನ್ ಬೇಕು, ಲಾಂಗ್ ಡೇನೇ ಬೇಕಲ್ವಾ, ನೈಟ್ ಕಡಿಮೆ ಇರ್ಬೇಕಲ್ವಾ. ನೀನ್ ನೈಟ್ ಕೂಡ ಇನ್ನೊಂದ್ ಸ್ವಲ್ಪ ಲಾಂಗ್ ಮಾಡ್ತೀವಿ, ಇಟ್ ಮೀನ್ಸ್ ದಟ್ ಇಂಡೈರೆಕ್ಟ್ ಆಗಿ ನೀನು ಡೇನೇ ಲಾಂಗ್ ಮಾಡ್ತಾ ಇದೆಯಾ. ಹಾಗಾಗಿ ಏನಾಗ್ಬೇಕು, ಫ್ಲವರಿಂಗ್ ಆಗ್ಬೇಕಲ್ವಾ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಫ್ಲವರಿಂಗ್ ಇಸ್ ಗೋಯಿಂಗ್ ಟು ಅಕ್ಕರ್.
Explain with example. I have wrote down some of the examples here. Have a look. First one, Hyasamus niger. It is also called as henbane. Its critical photo period is 11 hours. Focus here. Its critical photo period is 11 hours. Critical photo period of long day plants represents the minimum time duration to which they must be exposed to light for flowering. ಅಂದ್ರೆ ಈ ಕ್ರಿಟಿಕಲ್ ಫೋಟೋ ಪೀರಿಯಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಮಿನಿಮಮ್ ಟೈಮ್ ಡ್ಯೂರೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ ಆಫ್ ಯಾವ್ದಿದು ಲಾಂಗ್ ಡೇ ಪ್ಲಾಂಟ್ಸ್ ಗೆ. ಅದೇ ಶಾರ್ಟ್ ಡೇ ಪ್ಲಾಂಟ್ಸ್ ಗೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಮ್ಯಾಕ್ಸಿಮಮ್ ಟೈಮ್ ಡ್ಯೂರೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಮಿನಿಮಮ್ ಲೈಟ್ ಡ್ಯೂರೇಷನ್ ಅಂದ್ರೆ ಏನು, ಆರ್ ಮಿನಿಮಮ್ ಟೈಮ್ ಡ್ಯೂರೇಷನ್. ಓಕೆ, ಮಿನಿಮಮ್ ಲೈಟ್ ಡ್ಯೂರೇಷನ್ ಆರ್ ಯು ಕ್ಯಾನ್ ಸೇ ಮಿನಿಮಮ್ ಲೈಟ್ ಡ್ಯೂರೇಷನ್ ಅಂದ್ರೆ ಎಷ್ಟೊತ್ತು ನೀನು ಟೈಮ್ ನ ರೆಪ್ರೆಸೆಂಟ್ ಮಾಡ್ತೀಯಾ ಅಂದ್ರೆ ವಿಚ್ ರೆಪ್ರೆಸೆಂಟ್ಸ್ ದ ಮಿನಿಮಮ್ ಅಮೌಂಟ್ ಆಫ್ ಲೈಟ್ ಎಕ್ಸ್ಪೋಜರ್ ರಿಕ್ವೈರ್ಡ್ ಫಾರ್ ಎ ಪ್ಲಾಂಟ್ ಟು ಫ್ಲವರ್. if they receive less light anta itಕೊಳ್ಳಿ, or you can say if they receive a shorter duration, what happens, they remain in vegetative phase and they never enter into the reproductive phase, or you can say growth phase. So the minimum light duration is the threshold that determines whether a plant will transition from its vegetative phase to flowering phase. Let me make you understand with an example that I have taken henbane. Henbane, it has a critical photo period of 11 hours, right? This means henbane will only flowers if it receives more than 11 hours of light per day. For example, if duration is less, so critical photo period ಏನಿದೆ 11 ಇದೆ henbane ಗೆ, ನಾನೇನ್ ಮಾಡ್ತೀನಿ, ಲೆಸ್ ಮಾಡ್ತೀನಿ ಲೈಟ್ ಗೆ. ಅದು ಅಂದ್ರೆ ಟೈಮ್ ಡ್ಯೂರೇಷನ್, ಲೈಟ್ ಡ್ಯೂರೇಷನ್ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಕಡಿಮೆ ಜಸ್ಟ್ ಹೆಂಗೆ ಅಂದ್ರೆ 11 ಗಿಂತ ಕಡಿಮೆ 9 ಅವರ್ಸ್ ಅಥವಾ 7 ಅವರ್ಸ್ 5 ಅವರ್ಸ್ ವರೆಗೂ ಅಷ್ಟೇ ಲೈಟ್ ಡ್ಯೂರೇಷನ್ ಗೆ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ವಾಟ್ ಹ್ಯಾಪನ್ಸ್, ದ ಪ್ಲಾಂಟ್ ರಿಮೇನ್ ಇನ್ ವೆಜಿಟೇಟಿವ್ ಫೇಸ್. Even if the plant receives continuous water, nutrients, temperature, anything, but if it is receiving less time light duration, or you can say less time duration, it won't transit to the flowering stage. Yakagutte, why happening like this? This happens because the plant pursues the day length is too short, or you can say too less to signal reproductive growth. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಇಟ್ ಇಸ್ ಅ ಕ್ರಿಟಿಕಲ್ ಫೋಟೋ ಪೀರಿಯಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಫಾರ್ ಲಾಂಗ್ ಡೇ ಪ್ಲಾಂಟ್ಸ್, ಇಟ್ ರೆಪ್ರೆಸೆಂಟ್ಸ್ ಮಿನಿಮಮ್ ಟೈಮ್ ಡ್ಯೂರೇಷನ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಡ್ಯೂರೇಷನ್ ನಾವು ಜಾಸ್ತಿ ಮಾಡಿದ್ವಿ ಅಂತ ಇಟ್ಕೊ, 11 ಅವರ್ಸ್ಗಿಂತ ಜಾಸ್ತಿ ನೀನ್ ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೀವಿ. 11 ಗಿಂತ ಜಾಸ್ತಿ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ 12 ಅವರ್ಸ್ ತಗೋ, ಆರ್ 18 ಅವರ್ಸ್ ಆರ್ 20 ಅವರ್ಸ್ ವರೆಗೂ ಆ ಪ್ಲಾಂಟ್ ನ ಏನು ಟೈಮ್ ಲೈಟ್ ಡ್ಯೂರೇಷನ್ ಅಂದ್ರೆ ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೀಯಾ. ಅವಾಗ ಏನಾಗುತ್ತೆ, ದೆನ್ the plants enters the reproductive growth and start flowering. The prolonged exposure to light triggers hormonal changes. That hormone in case of plants is florizin, increases the florizin. It is a flowering hormone, then it will start to flower. In the next video or in coming my videos, I am going to talk about photoperiodic signaling pathway. Very interesting and also important concept for the KCET examination. ಅಲ್ಲಿ ನಾನು ಫ್ಲೋರಿಸಿನ್ ಹೇಗೆ ಫ್ಲವರಿಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಫ್ಲೋರಿಸಿನ್ ಸಿಗ್ನಲಿಂಗ್ ಪಾತ್ವೆ, ಅಲ್ಲಿ ಕಲಿತೀವಿ. ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ಲವರಿಂಗ್ ಹಾರ್ಮೋನ್ ಯಾವುದು ಅಂತಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈಸ್ ಫ್ಲೋರಿಸಿನ್. ಅದು ಫ್ಲೋರಿಸಿನ್ ಹಾರ್ಮೋನ್ ಏನ್ ಮಾಡ್ತಿದೆ, ಎಕ್ಸ್ಪೋಸ್ ಟು ಲೈಟ್ ಟ್ರಿಗರ್ಸ್ ಅ ಹಾರ್ಮೋನ್ that is florizin, so that flower is going to occur. Okay, next example is Arabidopsis. Next, radish, spinach and beetroot are some of the examples for the long day plants. We will move on to the next one, that is third one, day neutral plants. For this one, you don't have to put so much effort to understand. Day neutral, as in the name indicates, neutral. They doesn't care about light and darkness. Okay, they are not going to influenced by light. So those kind of plants again anta heltivi day neutral plants anta heltivi. First point here, flowering of these plants is not influenced by light. Example, tomato, mirabilis are the examples. We will move on to the next one, important one, fourth type yavadu, short day long day plants. Concentrate, short day plus long day plants, short day long day plants.
ಫಸ್ಟ್ ಪಾಯಿಂಟ್, ದೀಸ್ ಪ್ಲಾಂಟ್ಸ್ ರಿಕ್ವೈರ್ ಎಕ್ಸ್ಪೋಜರ್ ಟು ಶಾರ್ಟ್ ಡೇಸ್ ಫಾಲೋಡ್ ಬೈ ಲಾಂಗ್ ಡೇಸ್. ರಿಮೆಂಬರ್, ಇಲ್ಲಿ ನನ್ನ ಟೈಪ್ಸ್ ಅಲ್ಲಿ ನಿಮ್ಗೆ ನೆನ್ಪಿಟ್ಕೊಂಡು ಈಸಿ ಆಗುತ್ತೆ. ಇದು ನೇಮಿಂಗ್ ಕೂಡ ಯಾವ ತರ ಮಾಡಿದ್ದಾರೆ, ಶಾರ್ಟ್ ಡೇ ಲಾಂಗ್ ಡೇ ಪ್ಲಾಂಟ್ಸ್ ಅಂತಾನೆ ಮಾಡಿದ್ದಾರೆ. ಪ್ಲಾಂಟ್ಸ್ ಏನಾಗ್ಬೇಕು, ಫಸ್ಟ್ ಅವು ಶಾರ್ಟ್ ಡೇಸ್ಗೆ ಎಕ್ಸ್ಪೋಸ್ ಆಗ್ಬೇಕು, ಫಾಲೋಡ್ ಬೈ ಲಾಂಗ್ ಡೇಸ್ಗೆ ಎಕ್ಸ್ಪೋಸ್ ಆಗ್ಬೇಕು. ಓಕೆ, ಎಕ್ಸಾಂಪಲ್ಸ್ ಯಾವುದು, ವೀಟ್. ಸೆಕೆಂಡ್ ಎಕ್ಸಾಂಪಲ್ ರೈ. ರೈ ಅಂದ್ರೆ ಸಣ್ಣ ಗೋಧಿ ಅಂತೀವಲ್ವಾ ಅದು. ಇಲ್ಲಿ ಶಾರ್ಟ್ ಡೇ ಮತ್ತೆ ಲಾಂಗ್ ಡೇ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ದೀಸ್ ಪ್ಲಾಂಟ್ಸ್ ದಟ್ ರಿಕ್ವೈರ್ 2 ಡಿಸ್ಟಿಂಕ್ಟ್ ಫೋಟೋ ಪೀರಿಯಡಿಕ್ ಫೇಸಸ್ ಟು ಫ್ಲವರ್. ಫಸ್ಟ್ ಒನ್ ಯಾವುದು, ದೇ ನೀಡ್ ಶಾರ್ಟ್ ಡೇ ಕಂಡೀಷನ್ಸ್. ಶಾರ್ಟ್ ಡೇ ಕಂಡೀಷನ್ಸ್ ಅಂದ್ರೆ ಏನಾಗುತ್ತೆ, ಶಾರ್ಟ್ ಡೇ ನಲ್ಲಿ, ಶಾರ್ಟ್ ಡೇಸ್ ಫಸ್ಟ್ ಟೈಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಶಾರ್ಟ್ ಡೇ ಪ್ಲಾಂಟ್ಸ್ ಏನೇನ್ ಬೇಕು, ಕಂಡೀಷನ್ಸ್ ಇರಬೇಕು, ಎಬೋ ಇರ್ಬೇಕಾ, ಕ್ರಿಟಿಕಲ್ ಪಾಯಿಂಟ್ ಬಿಲೋ ಇರ್ಬೇಕಾ, ಮಿನಿಮಮ್ ಇರ್ಬೇಕಾ, ಮ್ಯಾಕ್ಸಿಮಮ್ ಇರ್ಬೇಕಾ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಶಾರ್ಟ್ ಡೇಸ್ಗೆ ಏನಿರ್ಬೇಕು, ಕ್ರಿಟಿಕಲ್ ಫೋಟೋ ಪೀರಿಯಡ್ ಲೆಸ್ ಇರ್ಬೇಕು ಅಲ್ವಾ. ದೆನ್ ಅದಾದ್ಮೇಲೆ ಅಂದ್ರೆ ಶಾರ್ಟ್ ಡೇಸ್ ಅಲ್ಲಿ ಏನಾಗ್ಬೇಕು, ಇಲ್ಲಿ ಡೇ ಶಾರ್ಟ್ ಇರ್ಬೇಕು, ನೈಟ್ ಲಾಂಗ್ ಆಗಿರ್ಬೇಕು, ಫಾಲೋಡ್ ಬೈ ಲಾಂಗ್ ಡೇಸ್ ಬೇಕು ಈ ಪ್ಲಾಂಟ್ಸ್ ಗೆ. ಅಂದ್ರೆ ಸೆಕೆಂಡ್ ಏನು, ದೇ ಮಸ್ಟ್ ಎಕ್ಸ್ಪೋಸ್ ಟು ಲಾಂಗ್ ಡೇಸ್, ಅಂದ್ರೆ ನೈಟ್ ಕಡಿಮೆ ಆಗ್ಬೇಕು. ಸೊ ಲಾಂಗ್ ಡೇ ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ, ಕ್ರಿಟಿಕಲ್ ಫೋಟೋ ಪೀರಿಯಡ್ ಇಟ್ ಶುಡ್ ಬಿ ಮೋರ್ ದ್ಯಾನ್ ದ ಕ್ರಿಟಿಕಲ್ ಫೋಟೋ ಪೀರಿಯಡ್ ಅಲ್ವಾ. ಸೊ ಕ್ರಿಟಿಕಲ್ ಫೋಟೋ ಪೀರಿಯಡ್ ದಟ್ ಆಕ್ಚುಲಿ ರೆಪ್ರೆಸೆಂಟ್ಸ್ ದಿ ಮಿನಿಮಮ್ ಟೈಮ್ ಡ್ಯೂರೇಷನ್ ದೇ ಶುಡ್ ಎಕ್ಸ್ಪೋಸ್ಡ್ ಅಲ್ವಾ ಇನ್ ಲಾಂಗ್ ಡೇ ಪ್ಲಾಂಟ್ಸ್. ಸೊ ಆ ಕಂಡೀಷನ್, ಇವೆರಡು ಕಾಂಬಿನೇಷನ್ ಶಾರ್ಟ್ ಡೇ ಲಾಂಗ್ ಡೇ ಪ್ಲಾಂಟ್ಸ್. ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ವೀಟ್ ಮತ್ತೆ ರೈ ಅಂತಂದ ಹೇಳ್ಬಿಟ್ಟು. ಫಸ್ಟ್ ಇನಿಷಿಯಲಿ ಏನಾಗಬೇಕು, ಶಾರ್ಟ್ ಡೇ ಬರಬೇಕು ಫಸ್ಟ್ ಫೇಸ್. ದಟ್ ಇನಿಷಿಯಲ್ ಶಾರ್ಟ್ ಡೇ ಫೇಸ್ ಪ್ರಿಪೇರ್ಸ್ ದಿ ಪ್ಲಾಂಟ್ ಫಿಸಿಯೋಲಾಜಿಕಲಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಫೇಸ್, ಈ ಲಾಂಗ್ ಡೇ ಫೇಸ್ ಏನ್ ಮಾಡುತ್ತೆ, ದ ನೆಕ್ಸ್ಟ್ ಫಾಲೋಡ್ ಬೈ ದಿಸ್ ಶಾರ್ಟ್ ಡೇ ಫಾಲೋಡ್ ಬೈ ಲಾಂಗ್ ಡೇ. ಲಾಂಗ್ ಡೇ ಏನ್ ಮಾಡುತ್ತೆ, ದ ಸಬ್ಸಿಕ್ವೆಂಟ್ ಲಾಂಗ್ ಡೇ ಫೇಸ್ ಟ್ರಿಗರ್ flowering. Without both the phases, the flowering will not going to occur in short day, long day plants. ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ವೀಟ್ ಅಂತಾನೆ ತಗೊಂತೀನಿ. ವೀಟ್ ಅವಕ್ಕೆ ಏನಾಗ್ಬೇಕು, ಫಸ್ಟ್ ಫೇಸ್ ಅಲ್ಲಿ ಅಂದ್ರೆ ಫಸ್ಟ್ ಏನಾಗ್ಬೇಕು, ಶಾರ್ಟ್ ಡೇಸ್ಗೆ ಎಕ್ಸ್ಪೋಸ್ ಆಗ್ಬೇಕು. ಯಾವುದು, ವೀಟ್. ಅಲ್ಲೇನಾಗ್ಬೇಕು, ಇಟ್ ಶುಡ್ ಬಿ ಎಕ್ಸ್ಪೋಸ್ಡ್ ಫಾರ್ ಎಕ್ಸಾಂಪಲ್ 10 hours ವರೆಗೂ ಅವು ಲೈಟ್ಗೆ ಎಕ್ಸ್ಪೋಸ್ ಆಗ್ಬೇಕು. ಆ ಪೀರಿಯಡ್ ಅಲ್ಲಿ ಏನಾಗುತ್ತೆ, ದೇ ವಿಲ್ ಪ್ರಿಪೇರ್ ಫಿಸಿಯೋಲಾಜಿಕಲಿ. ಓಕೆ, 10 hours ಅಂತ ತಗೋಣ. ಸೊ ಶಾರ್ಟ್ ಡೇಸ್ ಅಲ್ಲಿ ಏನಾಗ್ಬೇಕು, ಲೆಸ್ ಲೈಟ್ ಇರಬೇಕು ದ್ಯಾನ್ ದ ಕ್ರಿಟಿಕಲ್ ಫೋಟೋ ಪೀರಿಯಡ್. ಡೇಸ್ ಶಾರ್ಟ್ ಆಗಿರ್ಬೇಕು. ನೆಕ್ಸ್ಟ್ ಸೆಕೆಂಡ್ ಫೇಸ್ ಅಲ್ಲಿ ಏನ್ ಬರ್ಬೇಕು, ಲಾಂಗ್ ಡೇ ಬರ್ಬೇಕು. ಲಾಂಗ್ ಡೇಸ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದನ್ನ ಏನ್ ಮಾಡ್ತೀವಿ, ಲಾಂಗ್ ಡೇ ಬರ್ಬೇಕಿರೋದ್ರಿಂದ 14 hours ವರೆಗೂ. ಕ್ರಿಟಿಕಲ್ ಫೋಟೋ ಪೀರಿಯಡ್ ಗಿಂತ ಏನಿರ್ಬೇಕು, ಜಾಸ್ತಿ ಇರ್ಬೇಕು ಅಲ್ವಾ. 14 hours ವರೆಗೂ ನೀವೇನ್ ಮಾಡ್ತೀಯ, ಟೈಮ್ ಡ್ಯೂರೇಷನ್ ಕೊಡ್ತೀಯ. ಸೊ ಮೋರ್ ಲೈಟ್ ದ್ಯಾನ್ ದ ಕ್ರಿಟಿಕಲ್ ಫೋಟೋ ಪೀರಿಯಡ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್. ಅವಾಗ ಏನಾಗುತ್ತೆ, ಫ್ಲವರಿಂಗ್ ಈಸ್ ಗೋಯಿಂಗ್ ಟು ಅಕ್ಕರ್. ಆಯ್ತಾ. ಅದಕ್ಕೆ ನಿಮ್ ಕನ್ನಡದಲ್ಲಿ ಇವಾಗ ರೈತರು ಕಾಮನ್ ಆಗಿ ಹೇಳ್ತಾ ಇರ್ತಾರೆ, ಒಂಥರ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈ ಟೈಮಿಂಗ್ಗೆ, ಈ ಸೀಸನ್ಗೆ ಇಂಥ ಹಣ್ಣು ಬಿಡುತ್ತೆ, ಇಂಥ ಫ್ಲವರಿಂಗ್ ಆಗುತ್ತೆ. ಸಿ ಇಟ್ ಇಸ್ ಸೋ ಸೈಂಟಿಫಿಕ್. ಇಲ್ಲಿ ನೀವು ಅದನ್ನೇನೆ ಸೈಂಟಿಫಿಕ್ ಆಗಿ ಓದ್ತಾ ಇದ್ದೀರಾ. ದಿಸ್ ಇಸ್ ವೈ ಟೈಮಿಂಗ್ ಅಂಡ್ ಸೀಸನ್ಸ್ ಆರ್ this is why timing and seasonal changes are crucial for the flowering of these short day long day plants. ಹೇಳ್ತಾರಲ್ವ ಕಾಮನ್ ಆಗಿ, ಈ ಸೀಸನ್ ಅಲ್ಲಿ ಈ ಕ್ರಾಪ್ಸ್ ಬರುತ್ತೆ. ಕ್ರಾಪ್ಸ್ ಆರ್ ಸೀಸನಲ್, ರೈಟ್. ಸೊ ಕಾಮನ್ ಆಗಿ ರೈಟ್, ದಿಸ್ ಇಸ್ ಸಮಥಿಂಗ್ ಲೈಕ್ ಬೇಸಿಕ್. ದೇ ಡೋಂಟ್ ನೋ ದ ಸೈಂಟಿಫಿಕ್ ರೀಸನ್, ಬಟ್ ಸ್ಟಿಲ್ ಈ ಸಮ್ಮರ್ ಅಲ್ಲಿ ಈ ಒಂದು ಬೆಳೆಯುತ್ತೆ, ವಿಂಟರ್ ಅಲ್ಲಿ ಇದು ಬೆಳೆಯುತ್ತೆ. ಇಲ್ಲಿ ನೋಡಿ, ಅಗೇನ್ ಇಟ್ ಈಸ್ ಶಾರ್ಟ್ ಡೇ ಲಾಂಗ್ ಡೇ ಪ್ಲಾಂಟ್ಸ್. ಸಮ್ಮರ್ ವಿಂಟರ್ಗೂ ರಿಲೇಟ್ ಆಗಿದೆ. ಹೇಗೆ, ಸಮ್ಮರ್ ಅಲ್ಲಿ ಏನಾಗುತ್ತೆ, ಡೇ ಈಸ್ ಲಾಂಗ್ ಅಂಡ್ ನೈಟ್ ಈಸ್ ಲೆಸ್, ರೈಟ್. ಸೊ ಏನು, ಶಾರ್ಟ್ ಡೇಸ್ ಬೇಕು ಶಾರ್ಟ್ ಡೇ ಪ್ಲಾಂಟ್ಸ್ ಗೆ. ಶಾರ್ಟ್ ಡೇ ಪ್ಲಾಂಟ್ಸ್ ಏನ್ ಮಾಡ್ತೇವೆ, ಯೂಶುವಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ, ಶಾರ್ಟ್ ಡೇ ಪ್ಲಾಂಟ್ಸ್ ವಿಂಟರ್ ಅಲ್ಲಿ ಬೆಳೀತವೆ. ಫ್ಲವರ್ ಡ್ಯೂರಿಂಗ್ ಅ ವಿಂಟರ್ ಬಿಕಾಸ್ ಡೇ ಈಸ್ ಶಾರ್ಟ್ ಅಂಡ್ ನೈಟ್ ಈಸ್ ಲಾಂಗ್. ಸೊ ಶಾರ್ಟ್ ಡೇಸ್ ಏನ್ ಬೇಕು, ಡೇ ಶಾರ್ಟ್ ಆಗಿರ್ಬೇಕು, ನೈಟ್ ಲಾಂಗ್ ಆಗಿರ್ಬೇಕು. ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ವಿಂಟರ್. ಅಂಡ್ ಕಮಿಂಗ್ ಟು ದ ಸಮ್ಮರ್, ಸಮ್ಮರ್ ಅಲ್ಲಿ ಏನಾಗುತ್ತೆ, ಯು ಕ್ಯಾನ್ ಸಿ ದ ಲಾಂಗ್ ಡೇ ಪ್ಲಾಂಟ್ಸ್. ಅಂದ್ರೆ ಲಾಂಗ್ ಡೇ ಪ್ಲಾಂಟ್ಸ್ ಯಾಕೆ ಅಂದ್ರೆ, ಸಮ್ಮರ್ ಅಲ್ಲಿ ಡೇ ಇಸ್ ಲಾಂಗ್ ಆಗಿರುತ್ತೆ. ಸೊ ಲಾಂಗ್ ಡೇ ಪ್ಲಾಂಟ್ಸ್ ಲಾಂಗ್ ಡೇ ಬೇಕು. ಸೊ ಅದು ಆಗೋದು ಎಲ್ಲಿ, ಸಮ್ಮರ್ ಅಲ್ಲಿ ಇರುತ್ತೆ. ಸೊ ಡೇ ಇಸ್ ಲಾಂಗ್, ನೈಟ್ ಇಸ್ ಲೆಸ್, ಲೈಕ್ ದಟ್. ವಿ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟೈಪ್, ದಟ್ ಈಸ್ ಫಿಫ್ತ್ ಒನ್. ಅಗೇನ್ ಅಪೋಸಿಟ್ ಆಫ್ ಇಟ್. ಫಸ್ಟ್ ಇವಾಗ ಏನಾಗುತ್ತೆ, ಫಸ್ಟ್ ಟೈಪ್, ಫೋರ್ತ್ ಟೈಪ್ ಅಲ್ಲಿ ಏನು ಓದಿದ್ವಿ ನಾವು, ಶಾರ್ಟ್ ಡೇ ಲಾಂಗ್ ಡೇ ಪ್ಲಾಂಟ್ಸ್ ಅಂತ ಓದಿದ್ವಿ. ಫಿಫ್ತ್ ಟೈಪ್ ಅಲ್ಲಿ ಏನು, ಲಾಂಗ್ ಡೇ ಶಾರ್ಟ್ ಡೇ ಪ್ಲಾಂಟ್ಸ್. ಉಲ್ಟಾ, ಇಲ್ಲಿ ಈ ಪ್ಲಾಂಟ್ಸ್ ಗೆ ಏನಾಗಬೇಕು, ಫ್ಲವರಿಂಗ್ ಆಗ್ಬೇಕಂದ್ರೆ ಫಸ್ಟ್ ಅವು ಏನಕ್ಕೆ ಎಕ್ಸ್ಪೋಸ್ ಆಗ್ಬೇಕು, ಲಾಂಗ್ ಡೇಗೆ ಎಕ್ಸ್ಪೋಸ್ ಆಗ್ಬೇಕು, ಫಾಲೋಡ್ ಬೈ ಶಾರ್ಟ್ ಡೇಸ್ ಆಗ್ಬೇಕು. ಎಕ್ಸಾಂಪಲ್ಸ್, ಬ್ರಯೋಫಿಲಮ್, ಕಲಾಂಚೋ ಅಂಡ್ ಥರ್ಡ್ ಒನ್ ಸಿಸ್ಟ್ರಮ್ ನಾಕ್ಟರ್ನಮ್.
These are the examples for long day, short day plants. ಸೊ ಇದಕ್ಕೆ ಸಿನಾರಿಯೋಸ್ ಅಂತೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಏನಾಗಬೇಕು, ಲಾಂಗ್ ಡೇಸ್ಗೆ ಎಕ್ಸ್ಪೋಸ್ ಆಗಬೇಕು. ಲಾಂಗ್ ಡೇ ಅಂದ್ರೆ ಡೇ ಲಾಂಗ್ ಆಗಿರ್ಬೇಕು, ನೈಟ್ ಶಾರ್ಟ್ ಆಗಿರ್ಬೇಕು. ಅದರಲ್ಲಿ ಕ್ರಿಟಿಕಲ್ ಪೀರಿಯಡ್ ಏನಾಗಿರ್ಬೇಕು, ಕ್ರಿಟಿಕಲ್ ಪೀರಿಯಡ್ ಏನಾಗಬೇಕು ಮೋರ್ ದ್ಯಾನ್ ದ ಕ್ರಿಟಿಕಲ್ ಫೋಟೋ ಪೀರಿಯಡ್. ಇನ್ ಕೇಸ್ ಆಫ್ ಲಾಂಗ್ ಡೇ ನಲ್ಲಿ ಫಾಲೋಡ್ ಬೈ ಶಾರ್ಟ್ ಡೇ. ಶಾರ್ಟ್ ಡೇ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಲೆಸ್ ದ್ಯಾನ್ ದ ಕ್ರಿಟಿಕಲ್ ಫೋಟೋ ಪೀರಿಯಡ್ ಎಕ್ಸ್ಪೋಸ್ ಆಗಬೇಕು. ಈ ತರ ಆಲ್ಟರ್ನೇಟಿವ್ ಅಲ್ಲಿ ಎಕ್ಸ್ಪೋಸ್ ಆಗೋದ್ರಿಂದ ಫ್ಲವರಿಂಗ್ ಆಗುತ್ತೆ. ದಟ್ಸ್ ದ ಕಂಡೀಷನ್. ಓಕೆ, now we will move on to the one more type of classification, that is short day and long day plants are further of two types. ಯಾವುದು, qualitative short day or long day plants. Second one, quantitative short day or long day plants. See here, ಇಲ್ಲಿ ನಾನು ಸ್ಲಾಶ್ ಹಾಕಿದ್ದೀನಿ, ಅಂದ್ರೆ ಕ್ವಾಲಿಟೇಟಿವ್ ಶಾರ್ಟ್ ಡೇ ಆರ್ ಲಾಂಗ್ ಡೇ ಪ್ಲಾಂಟ್ಸ್, ಕ್ವಾಲಿಟೇಟಿವ್ ಲಾಂಗ್ ಡೇ ಪ್ಲಾಂಟ್ಸ್. ನಾನು ಸ್ಲಾಶ್ ಏನಕ್ಕೆ ಹಾಕಿದ್ದೀನಿ, ಇನ್ನೊಂದ್ಸರಿ ಬರೆಯೋ ಬದಲು ಜಸ್ಟ್ ಸ್ಲಾಶ್ ಹಾಕಿದ್ದೀನಿ. ಕ್ವಾಲಿಟೇಟಿವ್ ಶಾರ್ಟ್ ಡೇ ಪ್ಲಾಂಟ್ಸ್ ಆರ್ ಕ್ವಾಲಿಟೇಟಿವ್ ಲಾಂಗ್ ಡೇ ಪ್ಲಾಂಟ್ಸ್ ಅಂತ. Second type of quantitative short day plants, or you can say quantitative long day plants. Qualitative ಅಲ್ಲಿ ಏನಾಗುತ್ತೆ, qualitative ಅಲ್ಲಿ flower is promoted by short day and long days respectively. Flowering promote ಮಾಡುತ್ತೆ qualitative ನಲ್ಲಿ. For example, make you to understand, qualitative short day plants ಅಂತಂದ್ರೆ ಶಾರ್ಟ್ ಡೇಸ್ ಅಲ್ಲಿ ಡೇ ಶಾರ್ಟ್ ಆಗಿರ್ಬೇಕು, ನೈಟ್ ಲಾಂಗ್ ಆಗಿರ್ಬೇಕು, ಇಷ್ಟೇ ಇರ್ಬೇಕು ಅಂತ ಹೇಳ್ತೀವಲ್ವಾ, ಅದು ಕಂಪಲ್ಸರಿ ಬೇಕೇ ಬೇಕು. ಏನಕ್ಕೆ, ಫ್ಲವರಿಂಗ್ ಪ್ರಮೋಟ್ ಆಗಕ್ಕೆ. ಇಲ್ಲಿ ನೀನೇನ್ ನೋಡ್ತೀಯಾ, ಕ್ವಾಲಿಟಿ. ಸಿ ಆಸ್ ಇನ್ ದ ವರ್ಡ್ ಇಂಡಿಕೇಟ್ಸ್, ನೀನ್ ಎಷ್ಟು ಲಾಂಗ್ ವರ್ಗುನು ಎಕ್ಸ್ಪೋಸ್ ಮಾಡ್ತೀಯ ಅಷ್ಟು ಬೇಕೇ ಬೇಕು ಅಂತ ಹೇಳ್ತೀವಲ್ಲ, ಮ್ಯಾಂಡೇಟರಿ ಅಂತ ಹೇಳ್ತೀವಲ್ಲ, ಆಬ್ಲಿಗೇಟಿವ್ ಅಂತ ಹೇಳ್ತೀವಲ್ಲ, ಆ ತರ ಅದನ್ನ ನಾವು ಕ್ವಾಲಿಟೇಟಿವ್ ಶಾರ್ಟ್ ಡೇ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಶಾರ್ಟ್ ಡೇ ಪ್ಲಾಂಟ್ಸ್ ಗೆ, ಕ್ವಾಲಿಟೇಟಿವ್ ಶಾರ್ಟ್ ಡೇ ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಟೊಬ್ಯಾಕೋ. ಇಫ್ ಐ ಹ್ಯಾವ್ ಟು ಗಿವ್ ಎಕ್ಸಾಂಪಲ್ ಫಾರ್ ಕ್ವಾಲಿಟೇಟಿವ್ ಲಾಂಗ್ ಡೇ ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಹೆನ್ಬೆನ್. ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಕ್ವಾಂಟಿಟೇಟಿವ್ ಹೇಳೋದಾದ್ರೆ, ಕ್ವಾಂಟಿಟೇಟಿವ್ ಆಸ್ ಇನ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಲುಕಿಂಗ್ ಅಟ್ ದ quantity. It is going to accelerate. Flowering is accelerated by short days and long day. ಏನಾಗುತ್ತೆ, in quantitative plants, these are going to respond to photo period as a helpful but not essential factors. ಅಂದ್ರೆ ಕ್ವಾಂಟಿಟೇಟಿವ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ಆಕ್ಸಲರೇಟ್, ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬೂಸ್ಟ್, ಇಟ್ ಈಸ್ ಗೋಯಿಂಗ್ ಟು ಸ್ಪೀಡ್ ಅಪ್, ಇಟ್ ಈಸ್ ಗೋಯಿಂಗ್ ಟು ಸ್ಪೀಡ್ ಅಪ್ ದ ಫ್ಲವರಿಂಗ್. ಅಂಡ್ ದಿಸ್ ಫೋಟೋ ಪೀರಿಯಡ್ ಅದೇನಾಗುತ್ತೆ, ಅದು ಪ್ರಿಫರ್ ಆಗುತ್ತೆ ಇದ್ರೆ ಚೆನ್ನಾಗೆ, ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಇಲ್ಲ ಅಂದ್ರೂ ದೇ ಆರ್ ಗೋಯಿಂಗ್ ಟು ಫ್ಲವರ್ ಆ ತರ. ಬಟ್ ಕ್ವಾಲಿಟೇಟಿವ್ ಅಲ್ಲಿ ಏನಾಗುತ್ತೆ, ಇಟ್ ಶುಡ್ ಬಿ ದೇರ್, ದೆನ್ ಓನ್ಲಿ ಐ ಆಮ್ ಗೋಯಿಂಗ್ ಟು ಫ್ಲವರ್. ಇಫ್ ಇಟ್ ಇಸ್ ನಾಟ್ ದೇರ್, ಐ ಆಮ್ ನಾಟ್ ಗೋಯಿಂಗ್ ಟು ಫ್ಲವರ್. ಸೊ ಕ್ವಾಲಿಟೇಟಿವ್ ಅಲ್ಲಿ ಏನು, ಆಲ್ ಆರ್ ನಥಿಂಗ್, ಬೇಕು ಅಂದ್ರೆ ಎಲ್ಲ ಬೇಕು ನನಗೆ, ಇಲ್ಲ ಅಂದ್ರೆ ಏನು ಬೇಡ, ಆ ತರ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಯಾವ ತರ ಅಂದ್ರೆ, ಇದು ಹೆಂಗಂದ್ರೆ, ಬೇಕು ಇದ್ರೆ ಚೆನ್ನಾಗಿರುತ್ತೆ, ಸೊ ಚೆನ್ನಾಗಿ ಬೆಳಿಬಹುದು, ನೀನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬೆಳ್ಕೊಂತೀನಿ, ಬೆಳೆಯುತ್ತೆ, ಆ ತರ. ದಟ್ ಇಸ್ ದ ಡಿಫರೆನ್ಸ್. ಸೊ ನಿಮ್ಗೆ ಕಾಮನ್ ಆಗಿ ನಿಮ್ಗೆ ಅರ್ಥ ಮಾಡ್ಸಕ್ ಹೇಳಿದ್ದು. ಸೊ ದಟ್ ಹೌ ಇಟ್ ಇಸ್. ಸೊ ಕ್ವಾಲಿಟೇಟಿವ್ ಅಲ್ಲಿ ಪ್ರಮೋಟ್ ಮಾಡುತ್ತೆ ಫ್ಲವರಿಂಗ್. ಪ್ರಮೋಟ್ ನೋಡಿ, ಪ್ರಮೋಟ್ ಮಾಡ್ತಿದೆ ಅಂದ್ರೆ ವೆಜಿಟೇಟಿವ್ ಫೇಸ್ ಇಂದ ಗ್ರೋತ್ ಫೇಸ್ ಗೆ ಪ್ರಮೋಟ್ ಮಾಡ್ತಿದೆ. ಸೊ ಇಟ್ ಈಸ್ ನೆಸೆಸರಿ, ಎಸೆನ್ಷಿಯಲ್ ಇನ್ ಕ್ವಾಲಿಟೇಟಿವ್. ಅಂದ್ರೆ ಎಷ್ಟು ಟೈಮ್ ವರ್ಗು ನೀನು ಎಕ್ಸ್ಪೋಸ್ ಮಾಡ್ತಿದ್ಯಾ ಫೋಟೋ ಪೀರಿಯಡ್, ಎಸೆನ್ಷಿಯಲ್. ಇಲ್ಲೇನಾಗುತ್ತೆ, ಇಟ್ ಈಸ್ ಜಸ್ಟ್ ಆಕ್ಸಲರೇಟಿಂಗ್, ಯು ಆರ್ ಗೋಯಿಂಗ್ ಟು ಬೂಸ್ಟ್ ಆರ್ ಸ್ಪೀಡ್ ಅಪ್. So it is not that much essential in case of quantitative. Okay, I hope this video is going to help you all. If you like this video, please do share and subscribe. Thank you everyone.